ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಸೊ ನೀವೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದೊಂದು ಕಾಲೇಜ್ ಲಿಸ್ಟು. ಈ ವರ್ಷದಲ್ಲ, ಇನ್ನೂ ಆಪ್ಷನ್ ಟ್ರೀ ಸ್ಟಾರ್ಟ್ ಆಗಿಲ್ಲ. ಇದು ಲಾಸ್ಟ್ ಇಯರ್ದು ಕಾಲೇಜ್ ಲಿಸ್ಟು. ಇದನ್ನು ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಇಲ್ಲಿ ಎಷ್ಟು ಫೀಸ್ ಅಂತ ಮೆನ್ಷನ್ ಮಾಡಿದ್ದಾರೆ, ಯಾವ ಕೋರ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ, ಮತ್ತು ಯಾವ ರೀತಿ ಅಲಾಟ್ಮೆಂಟ್ ಆಗುತ್ತೆ, ಇವರು ಯಾವ ರೀತಿ ಆಪ್ಷನ್ ಎಂಟ್ರಿನ ಮಾಡಿದ್ದಾರೆ ಅಂತ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ತುಂಬ ಡೌಟ್ಸ್ನ ಕ್ಲಿಯರ್ ಮಾಡುತ್ತೆ ಈ ಒಂದು ವೀಡಿಯೋ. ಸೊ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ವೀಡಿಯೋನ ಸ್ವಲ್ಪ ಸ್ಪೀಡಲ್ಲಿ ಇಟ್ಕೊಂಡು ನೋಡಿ 1.5x, ಯಾಕಂದರೆ ನಿಮ್ಮ ಟೈಮ್ ಸೇವ್ ಆಗುತ್ತೆ. ಸೊ ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ KCT ಮುಗಿಯೋ ತನಕ ಏನೇ ಅಪ್ಡೇಟ್ಸ್ ಬಂದರೂ ಈ ಚಾನಲ್ಲಿ ತಿಳಿಸ್ತಾ ಇರ್ತೀವಿ. ಮತ್ತು ವಾಟ್ಸಪ್ ಚಾನಲ್ಗೆ ಯಾರೆಲ್ಲ ಜಾಯ್ನ್ ಆಗಿ ವೀಡಿಯೋಗೊಂದು ಲೈಕ್ನ ಕೊಟ್ಬಿಟ್ಟು ವೀಡಿಯೋ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಬನ್ನಿ ಫ್ರೆಂಡ್ಸ್, ವೀಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಕಾಲೇಜ್ ಲಿಸ್ಟ್ನ ರೆಡಿ ಮಾಡಬೇಕಂದ್ರೆ 3 ಕ್ಯಾಟಗರಿ ಮಾಡ್ಕೋಬೇಕು ನೀವು. ಸೊ ನಿಮ್ಮ ರ್ಯಾಂಕು ಫಾರ್ ಎಕ್ಸಾಂಪಲ್ ಒಂದು 30,000 ಬಂದಿತ್ತು ಅಂತ ಹೇಳಿದ್ರೆ, ನೀವು 3 ಕ್ಯಾಟಗರಿ ಅಂತ ಹೇಳಿದ್ನಲ್ಲ, ಅದರಲ್ಲಿ ಮೊದಲನೇ ಕ್ಯಾಟಗರಿ 20 to 30,000 ಮತ್ತು 30ಇಂದ 33,000 ಒಂದು ಕ್ಯಾಟಗರಿ ಮಾಡ್ಕೊಳ್ಳಿ. ಅದಾದಮೇಲೆ 33ಇಂದ 40 ತನಕ ಈ ರೀತಿ 3 ಕ್ಯಾಟಗರಿ ಮಾಡಿಕೊಂಡು ನೀವು ಕಾಲೇಜ್ ಲಿಸ್ಟ್ನ ರೆಡಿ ಮಾಡಬೇಕಾಗಿರುತ್ತೆ. ಇಲ್ಲಿ ನೋಡಿ, ನೀವು ಈಗ ನೋಡ್ತಾ ಇರ್ಬೋದು, ಇದು ಲಾಸ್ಟ್ ಇಯರ್ದೊಬ್ಬರು ಸ್ಟೂಡೆಂಟು. ಇಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂದರೆ, ಇವರ ರ್ಯಾಂಕು ಅರೌಂಡ್ 90K ಬಂದಿದೆ ಅಂತ ತಿಳ್ಕೊಳ್ಳಿ. ಸೊ 90Kಗೆ ಇವರು ಯಾವ ರೀತಿ ಮಾಡಿದ್ದಾರೆ ಅಂದರೆ, ಸ್ಟಾರ್ಟಿಂಗೆಲ್ಲ ಟಾಪ್ ಕಾಲೇಜಸ್ನ ಹಾಕಿದ್ದಾರೆ. ಸೊ ಟಾಪ್ ಕಾಲೇಜು ಇವ್ರ ರ್ಯಾಂಕಿಗೆ ಸಿಗೋದು ಡೌಟು, ಬಟ್ ಇವ್ರು ಹಾಕಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಕೆಲವೊಂದು ಸಲ ಲಕ್ಕು ಮ್ಯಾಟರ್ ಆಗುತ್ತೆ. ನಿಮ್ಮ ಲಕ್ಕು ಸಖತ್ತಾಗಿತ್ತು ಅಂತ ಹೇಳಿದ್ರೆ, ಬೇರೆಯವರು ಆ ಸೀಟ್ನ ಕ್ಯಾನ್ಸಲ್ ಮಾಡಿಕೊಂಡು ಈಗ ಮೆಡಿಕಲ್ಗೆ ಶಿಫ್ಟ್ ಆಗೋರು ಇರ್ತಾರೆ. ಸೊ ಅವರೇನಾದ್ರು ಎಕ್ಸಿಟ್ ಆಯಿತು ಅಂತ ಹೇಳಿದ್ರೆ, ನಿಮಗೆ ಶಿಫ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆವಾಗ ನೀವು ಟಾಪ್ ಕಾಲೇಜ್ನ ಯಾವಾಗಲೂ ಫಸ್ಟಲ್ಲಿ ಇಡಿ. ಅಂದರೆ ಈಗ ಹೇಳಿದ್ನಲ್ಲ, ಫಸ್ಟ್ ಕ್ಯಾಟಗರಿಲಿ ಅದೇನೆ, ನಿಮಗೆ ನಿಮ್ಮ ರ್ಯಾಂಕ್ಗಿಂತ ಬೇರೆ ರ್ಯಾಂಕು ಚೆನ್ನಾಗಿದ್ರೆ, ಈಗ ನಿಮ್ಮ ರ್ಯಾಂಕ್ ಒಂದು 30,000 ಇದ್ದರೆ ಅರೌಂಡು, ಆ ಕಾಲೇಜ್ ಕಟ್ ಆಫ್ ಒಂದು 20,000 ಒಳಗಿದ್ರೂ ಹಾಕಿ. ನೀವು ಎಷ್ಟೇ ಕಾಲೇಜ್ನಾರು ಆ್ಯಡ್ ಮಾಡ್ಬೋದು. ಬಟ್ ಆ ಕಾಲೇಜು ಈಗ ಕೆಲವೊಬ್ಬರು ಒಂದು ಮಿಸ್ಟೇಕ್ಸ್ ಮಾಡ್ತಾರೆ. ಏನು, ಈಗ ಟಾಪ್ ಕಾಲೇಜಲ್ಲಿ ಎಲ್ಲ ಬ್ರ್ಯಾಂಚ್ನೂ ಹಾಕ್ಬಿಡ್ತಾರೆ. ಕೆಲವೊಂದು ಟಾಪ್ ಕಾಲೇಜಲ್ಲಿ ಮೆಕ್ಯಾನಿಕಲ್ ಕಟ್ ಆಫು ಜಾಸ್ತಿ ಇರುತ್ತೆ, ಅರೌಂಡ್ 30K 40K ಇರುತ್ತೆ. ಆವಾಗ ನಿಮ್ಮ ರ್ಯಾಂಕ್ ಒಂದು 20K ಇದ್ದು ನಿಮ್ಗೆ CS ಬೇಕು ಅಂದ್ರೆ, ನೀವು ಟಾಪ್ ಕಾಲೇಜಲ್ಲಿ ಎಲ್ಲ ಬ್ರಾಂಚು ಹಾಕ್ಬಿಟ್ಟಿದ್ರೆ ಆವಾಗ ನಿಮಗೆ ಮೆಕ್ಯಾನಿಕಲ್ ಅಲಾಟ್ ಆಗುತ್ತೆ. ನೀವು ಆಮೇಲೆ ಚೇಂಜ್ ಮಾಡೋದಕ್ಕೆ ಸ್ವಲ್ಪ ಗಾಬರಿ ಆಗಿಬಿಡ್ತೀರ. ಆದ್ದರಿಂದ ನಿಮ್ಗೆ ಯಾವ ಬ್ರಾಂಚ್ ಬೇಕೋ ಅದನ್ನು ಮಾತ್ರ ಹಾಕೋಬೇಕು. ನೆಕ್ಸ್ಟು ಸೆಕೆಂಡ್ ಕ್ಯಾಟಗರಿ ಅಂತ ಹೇಳಿದ್ನಲ್ಲ, ಈಗ ನಿಮ್ಮ ರ್ಯಾಂಕು ಅರೌಂಡ್ 30K ಇತ್ತು ಅಂತ ಹೇಳಿದ್ರೆ 31, 32 ಅಪ್ ಟು 35 ತನಕ ನೀವು ಕಾಲೇಜ್ನ ಆ್ಯಡ್ ಮಾಡಬೇಕು. ಅಪ್ ಟು 35K ತನಕ. ಯಾಕಂದರೆ ಆ ಕಾಲೇಜು ನಿಮಗೆ ಸಿಗ್ಬೋದು, ನಿಮ್ಮ ರ್ಯಾಂಕ್ ಅಕ್ಕಪಕ್ಕನೇ ಇದೆ, ಕಾಲೇಜ್ ಕಟ್ ಆಫು ನಿಮಗೆ ಸಿಗ್ಬೋದು ಅಂತ ನಿಮಗೆ ಗ್ಯಾರಂಟಿ ಇರುತ್ತೆ. ಅದಾದಮೇಲೆ ಕೊನೆಯಲ್ಲಿ ಬರುವಂಥದ್ದು ಕ್ಯಾಟಗರಿ 3, ಅಂದರೆ ನಿಮಗೆ ಕನ್ಫರ್ಮ್ ಆಗಿ ನಿಮ್ಮ ರ್ಯಾಂಕ್ಗೆ ಆ ಕಾಲೇಜ್ ಸಿಗುತ್ತೆ ಅಂಥವರು, ಹೇಳಿದ್ನಲ್ಲ ಕ್ಯಾಟಗರಿ 3ಯಲ್ಲಿ ಜಾಸ್ತಿ ಕಾಲೇಜ್ನ ಆ್ಯಡ್ ಮಾಡಬೇಕು. ಆ ಕಾಲೇಜ್ ಸಿಕ್ಕಿದ್ರೆ ನೀವು ಹೋಗೋಕ್ಕೆ ರೆಡಿ ಆಗಿರಬೇಕು. ಸೆಕೆಂಡ್ ರೌಂಡ್ ತನಕ ವೆಯ್ಟ್ ಮಾಡ್ಬೋದು ನೀವು. ಈಗ ಆ ಕಾಲೇಜ್ ಸಿಕ್ಕುತ್ತೆ, ನಿಮಗೆ ಬೇಡ ಅಂದ್ರೂ ನೀವು ಚಾಯ್ಸ್ 2ನ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಬೇಕಾಗಿರುವ ಮೇಲಿರೋ ಕಾಲೇಜಸ್ ಎಲ್ಲ ನೆಕ್ಸ್ಟ್ ರೌಂಡ್ ಕೆರಿ ಆಗುತ್ತೆ, ಕೆಳಗಡೆ ಇರೋ ಕಾಲೇಜಸ್ ಎಲ್ಲ ಡಿಲೀಟ್ ಆಗುತ್ತೆ. ಅರೌಂಡು ನಿಮಗೆ ಆಲ್ಮೋಸ್ಟ್ ಈ ವರ್ಷ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ ಕಟ್ ಆಫು, ಯಾಕಂದರೆ ತುಂಬ ವೇರಿಯೇಷನ್ಸ್ ಆಗಿದೆ. ನಿಮಗೆ ಚಾಯ್ಸ್ ಎಂಟ್ರಿ ಬಗ್ಗೆ ಇನ್ನೂ ಗೊತ್ತಿಲ್ಲ ಅಂತ ಅಂದ್ಕೊತೀನಿ. ಚಾಯ್ಸ್ ಎಂಟ್ರಿ ಬಗ್ಗೆ ಡೆಡಿಕೇಟೆಡ್ ವೀಡಿಯೋ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಚಾಯ್ಸ್ ಎಂಟ್ರಿ ಅಂತ ನಾನು ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಈ ರೀತಿ ನೀವು ಎಷ್ಟು ಕಾಲೇಜ್ನಾರು ಆ್ಯಡ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವರ ರ್ಯಾಂಕು ಅರೌಂಡ್ 90K ಇದೆ. ಇವರು 84 ಕಾಲೇಜ್ನ ಆ್ಯಡ್ ಮಾಡಿದ್ದಾರೆ. ಲಾಸ್ಟ್ ಕಾಲೇಜ್ ಯಾವುದು, ATME ಕಾಲೇಜ್ ಆಫ್ ಇಂಜಿನಿಯರಿಂಗು ಲಾಸ್ಟ್ ಕಾಲೇಜ್ ಹಾಕಿದ್ದಾರೆ. ಯಾವ ಬ್ರ್ಯಾಂಚು, ಕಂಪ್ಯೂಟರ್ ಸೈನ್ಸ್ ಹಾಕಿದ್ದಾರೆ. ಸೊ ಇವ್ರಿಗೆ ಫಸ್ಟು ಇಲ್ಲೆಲ್ಲೋ ಮಧ್ಯದಲ್ಲಿ ಇವ್ರ ರ್ಯಾಂಕು 90K ಇರುತ್ತಲ್ವ, 90K ಹತ್ತತ್ರ ಯಾವುದು ರ್ಯಾಂಕ್ ಇರುತ್ತೆ ಆ ಕಾಲೇಜ್ ಅಲಾಟ್ ಆಗುತ್ತೆ. ಇನ್ನು ಮಿಕ್ಕಿದೆಲ್ಲ ಕಾಲೇಜು, ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ಈಗ ನಿಮಗೆ ಇವ್ರ ರ್ಯಾಂಕು 90K ಇದೆ, ಇವ್ರಿಗೆ ಒಂದು 60th ಕಾಲೇಜ್ ಅಲಾಟ್ ಆಯಿತು. ಯಾವ ಕಾಲೇಜು, ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ 60th ಕಾಲೇಜು ಫಸ್ಟ್ ರೌಂಡಲ್ಲಿ ಅಲಾಟ್ ಆಗುತ್ತೆ. ಇವ್ರಿಗೆ ಈ ಕಾಲೇಜ್ ಇಷ್ಟ ಇರಲ್ಲ, ಇದ್ರ ಮೇಲ್ಗಡೆ ಇರೋ ಕಾಲೇಜಿಗೆ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ ಅಪ್ಗ್ರೇಡೇಷನ್ನು. ಸೊ ಆವಾಗ ಇವರು ಚಾಯ್ಸ್ 2ನ ಸೆಲೆಕ್ಟ್ ಮಾಡಿದ್ರೆ ಈ 60ಇಂದ ಮೇಲೆ ಯಾವ ಕಾಲೇಜ್ ಎಲ್ಲ ಇರುತ್ತೆ ಆ ಕಾಲೇಜ್ ಎಲ್ಲ ನೆಕ್ಸ್ಟ್ ರೌಂಡ್ ಕ್ಯಾರಿ ಆಗುತ್ತೆ. ಅಂದರೆ ನೆಕ್ಸ್ಟ್ ರೌಂಡ್ ಆಪ್ಷನ್ ಇಟ್ಟು ಸೆಕೆಂಡ್ ರೌಂಡ್ಗೆ. ಇನ್ನು ಮಿಕ್ಕಿದೆಲ್ಲ ಕಾಲೇಜು ಕೆಳಗಡೆ 61, 62 ಅಪ್ ಟು 83 ತನಕ ಎಲ್ಲ ಕಾಲೇಜು ಡಿಲೀಟ್ ಆಗುತ್ತೆ. ಸೊ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ, ಇನ್ನು ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಈ ಕಾಲೇಜ್ ಸಿಕ್ಕಿರೋ ಕಾಲೇಜ್ ನಿಮಗೆ ಇಷ್ಟ ಆಗಿದೆ, ನೀವು ಡೈರೆಕ್ಟಾಗಿ ಹೋಗಿ ಅಡ್ಮಿಷನ್ ಆಗೋದು ಚಾಯ್ಸ್ 2. ಈ ರೀತಿ ಒಂದಷ್ಟು ಡೆಡಿಕೇಟೆಡು ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಚಾಯ್ಸ್ ಎಂಟ್ರಿ ಬಗ್ಗೆ. ನಿಮ್ಗೆ ಒಂದು ವೀಡಿಯೋದಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಚಾಯ್ಸ್ ಎಂಟ್ರಿ ಅಂದರೆ ಯಾವ ರೀತಿ ಇರುತ್ತೆ. ಇದು ಚಾಯ್ಸ್ ಎಂಟ್ರಿ ಫಸ್ಟ್ ರೌಂಡ್ಗೆ ಬೇರೆ ರೀತಿ ಇರುತ್ತೆ, ಸೆಕೆಂಡ್ ರೌಂಡ್ಗೆ ಬೇರೆ ರೀತಿ ಇರುತ್ತೆ. ಬಟ್ 4 ಚಾಯ್ಸ್ ಇರೋದು. ಅದು ಬೇಕು ಅಂತ ಹೇಳಿದ್ರೆ ಇನ್ನು ಅಪ್ಕಮಿಂಗ್ ಡೇಸಲ್ಲಿ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿ. ಮತ್ತು ನಿಮ್ಗೆ ಏನೇ ಡೌಟ್ಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲ ಪರ್ಸ್ನಲಾಗಿ ಏನಾದರೂ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.